सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्य प्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये तृतीये पादे एकादश सूत्रैरुपनिबद्धे अस्मिन् सप्तदशे अंशाधिकरणे तदुपनिबद्धं सप्तमं सूत्रं द्विवारं पठित्वा सूत्रार्थं तदवशिष्टभाष्यभागञ्च यथाचार्यानुग्रहम् इदानीं विचारयामः। इदं सूत्रं पादादितः पञ्चाशत्तमं सूत्रं सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पञ्चाशत्तमं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा अनन्तरं विचारयामः।
ಓಂ ವಿಜ್ಞಾನಾಂಬುಧಿಚಂದ್ರಾಯ ಸುಜ್ಞಾನನಿಧಯೇ ನಮಃ. ಅಜ್ಞಾನಧ್ವಾಂತಸೂರ್ಯಾಯ ಶಂಕರಾರ್ಯಾಯ ಧೀಮತೆ. ಓಂ ವಿಜ್ಞಾನಾಂಬುಧಿಚಂದ್ರಾಯ ಸುಜ್ಞಾನನಿಧಯೇ ನಮಃ. ಅಜ್ಞಾನಧ್ವಾಂತಸೂರ್ಯಾಯ ಶಂಕರಾರ್ಯಾಯ ಧೀಮತೆ. ಈ ದಿನ ರಥಸಪ್ತಮಿ ಪುಣ್ಯ ದಿನ. ಈ ಒಂದು ದಿವಸ ನಾವೇನು ಹೇಳಿದ್ವಿ ಇವತ್ತು ಶ್ಲೋಕ? ಅಜ್ಞಾನಧ್ವಾಂತ ಸೂರ್ಯಾಯ. ಸೂರ್ಯನಿಗೆ ಹೊಸದಾಗಿರ್ತಕ್ಕಂತಹ ರಥ ಬರುತ್ತೆ. ಹೊಸದಾಗಿರ್ತಕ್ಕಂಥ ರಥ ಅಂದರೆ ಏನು, ಯಾವ ಹೊಸದು? ಪಾಪ ಆ ರಥಕ್ಕೆ ಇರ್ತಕ್ಕಂಥದ್ದು ಒಂದೇ ಚಕ್ರ. ಒಂದು ಚಕ್ರ ಇರೋ ರಥನ 7 ಕುದುರೆಗಳು ಎಳಿತವೆ. 7 ಕುದುರೆಗಳು ಅವನ್ನ ಆ ಒಂದು ಕುದುರೆನ ಅದನ್ನು ಹಿಡಿದು ಒಂದು ದಾರಿಯಲ್ಲಿ ನಡೆಸುವುದೇ ಕಷ್ಟ. ಇನ್ನು 7 ಕುದುರೆಗಳು ಅದನ್ನು ಹೇಗೆ ನಡೆಸೋದು? ಅದು ಅತ್ಯಂತ ಮಹಾ ಕಷ್ಟ. ಇನ್ನು ನಡೆಸ್ತಕ್ಕಂಥ ಸಾರಥಿ ಯಾರು? ಅವನ ಕಾಲೇ ಇಲ್ಲ, ಅವನಿಗೆ ಕುಂಟ ನಡೆಯೋಕ್ಕಾಗಲ್ಲ. ನೋಡಿ, ಇಲ್ಲಿ ಇಂತಹ ಒಂದು ರಥದ ಚಕ್ರದಲ್ಲಿ ಪಾಪ ಹೆಳವನ ಸಾರಥಿ ಮತ್ತು ಕಟ್ಟಿರ್ತಕ್ಕಂಥದ್ದು ಕುದುರೆಗಳು. ಕುದುರೆ ಅಂತಂದರೆ ಕುದುರೆ ಚೇಷ್ಟೆ ಅಂತಾರೆ. ಒಂದೊಂದು ಕಡೆ ಎಳೆಯುತ್ತೆ. 7 ಕುದುರೆಗಳು ಬೇರೆ, ಒಂದು ಚಕ್ರ. ಇಂಥ ಒಂದು ಸ್ಥಿತಿಯಲ್ಲಿ ಅಲ್ಲಿ ಆಸೀನನಾಗಿರ್ತಕ್ಕಂಥವನು ಯಾರು? ಸೂರ್ಯ ಭಗವಂತ. ಹೌದ್ ತಾನೆ? ಇವನು ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಡ್ತಕ್ಕಂಥವನು. ಅಂದರೆ ಏನು? ಎಲ್ಲ ಪದಾರ್ಥಗಳನ್ನು ಕೂಡ ಬೆಳಗಿ ತೋರಿಸತಕ್ಕಂಥವನು. ಇವರಿಲ್ಲದೆ ಇದ್ದರೆ ಜೀವನವೇ ಇಲ್ಲ. ಅವನು ಒಬ್ಬ ಸೂರ್ಯ. ಅಂತಹವನು ಇವತ್ತು ಹೊಸ ರಥವನ್ನು ಏರಿ ಹೊರಡ್ತಾ ಇದ್ದಾನೆ. ಇಷ್ಟೊಂದು ಹೊರಟು ಬಿಟ್ಟಿದ್ದಾನೆ. ಇವತ್ತು ಆ ಸೂರ್ಯನನ್ನು ಆರಾಧಿಸತಕ್ಕಂತಹ ದಿನ. ಅದಕ್ಕೆ ಪರ್ಯಾಯವಾಗಿ ನಾವು ಈ ದಿನ ಯಾವ ಸೂರ್ಯನನ್ನು ನಾವು ಪ್ರಾರ್ಥನೆ ಮಾಡಿದ್ದೇವೆ? ವಿಜ್ಞಾನಾಂಬುಧಿ ಚಂದ್ರಾಯ ಸುಜ್ಞಾನನಿಧಯೇ ನಮಃ. ಅಜ್ಞಾನಧ್ವಾಂತ ಸೂರ್ಯಾಯ. ಈ ಸೂರ್ಯ ಇದ್ದಾನಲ್ಲ, ಈ ಸೂರ್ಯ ಇವನು ಕತ್ತಲೆಯನ್ನು ಕಳೆಯತಕ್ಕಂತಹವನು. ಆ ಸೂರ್ಯ ನೋಡಿ ಎಲ್ಲವನ್ನೂ ಬೆಳಗತಕ್ಕಂಥವನು. ಎಲ್ಲವನ್ನು ಅಂದ್ರೇನು? ಎಲ್ಲ ಪದಾರ್ಥಗಳು ಇವೆ, ಎಲ್ಲ ದ್ವೈತ ಪದಾರ್ಥಗಳು ಇವೆ. ಅವನ್ನು ಬೆಳಗುತ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ ಆ ಸೂರ್ಯ. ಆದರೆ ಈ ಸೂರ್ಯ ಏನು ಮಾಡಿದ್ದಾನೆ? ಈ ಸೂರ್ಯ ಬೆಳಕನ್ನ ಪದಾರ್ಥಗಳನ್ನು, ದ್ವೈತ ಪದಾರ್ಥಗಳನ್ನು ಬೆಳಗಿ ತೋರಿಸ್ತಾ ಇಲ್ಲ. ಮತ್ತೆ ಈ ದ್ವೈತ ಪದಾರ್ಥಗಳು ತೋರ್ತಾ ಇದೆಯಲ್ಲ, ಅದು ಯಾವ ಒಂದು ನಿಮಿತ್ತದಿಂದ ತೋರ್ತಾ ಇದೆ ಅಂತ ಹೇಳಿ ಆ ನಿಮಿತ್ತವನ್ನೇ ನಾಶ ಮಾಡತಕ್ಕಂಥ ಅವನು ಈ ಸೂರ್ಯ. ಅಜ್ಞಾನ ಧ್ವಾಂತ ಸೂರ್ಯಾಯ. ಅಜ್ಞಾನ ಅಂತಕ್ಕಂಥ ಕತ್ತಲೆ, ಅದಕ್ಕೆ ಹೇಗಿದ್ದಾನೆ ಇವನು? ಸೂರ್ಯ ಬೆಳಕಿತ್ತಲ್ತಾನೆ. ಬೆಳಕು ಬಂದರೆ ಕತ್ತಲೆ ಹೋಗ್ಬಿಡುತ್ತೆ. ಯಾರು ಈತ ಅಂದರೆ ಅವನು ಆ ಸೂರ್ಯ. ಸರಿ, ಇವರು ಶಂಕರಾರ್ಯಾಯ ಧೀಮತೆ ಅಂತಕ್ಕಂಥ ಶಂಕರ. ಇವತ್ತಿನ ದಿವಸ ಇದೇ ಒಂದು ಶ್ಲೋಕವನ್ನು ನಾವು ಪಾರಾಯಣ ಮಾಡಿದ್ದೇವೆ. ಆ ಒಂದು ಸೂರ್ಯ ಭಗವಂತ ಇದ್ದಾನಲ್ಲ, ಅವನು ನಮಗೆ ಆರೋಗ್ಯ, ಜ್ಞಾನ ಮತ್ತು ದಾರ್ಢ್ಯ ಶಕ್ತಿ ಎಲ್ಲವನ್ನೂ ಕೊಟ್ಟು ನಮಗೆ ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಆ ಭಗವಂತನ, ಸೂರ್ಯ ಭಗವಂತನನ್ನು ಈ ಪ್ರಸಿದ್ಧವಾಗಿರತಕ್ಕಂಥ ಒಂದು ಆದಿತ್ಯ ಸ್ತೋತ್ರ ಇದೆಯಲ್ಲ, ಪ್ರಸಿದ್ಧವಾಗಿರ್ತಕ್ಕಂಥದ್ದು ರಾಮಾಯಣದಲ್ಲಿ ಬರ್ತಕ್ಕಂಥದ್ದು ಆದಿತ್ಯ ಹೃದಯ ಅಲ್ವಾ? ಆದಿತ್ಯ ಹೃದಯ ತುಂಬ ಚಿಕ್ಕದಾಗಿದೆ ಅದು. ಆದಿತ್ಯ ಹೃದಯವನ್ನು ಹೇಳಿಬಿಟ್ಟು ಆ ಸೂರ್ಯ ಭಗವಂತನ ನಮಸ್ಕಾರ ಮಾಡಿ, ಮತ್ತು
ಈ ಅಜ್ಞಾನಧ್ವಾಂತ ಸೂರ್ಯನನ್ನು ಇವನನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ವಿಚಾರವನ್ನು ಆದಿತ್ಯ ಹೃದಯವನ್ನು ಪಠನೆ ಮಾಡಿಬಿಡೋಣ. ಓಂ ಅಥ ಆದಿತ್ಯ ಹೃದಯಂ. ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಯುದ್ಧಕಾಂಡದಲ್ಲಿ ಬರ್ತಕ್ಕಂಥ ಒಂದು ಭಾಗ. 105ನೇ ಸರ್ಗ 107ನೇ ಸರ್ಗದಲ್ಲೇ ಬರ್ತಕ್ಕಂಥದ್ದು. ಓಂ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯ ಸ್ಥಿತಂ ರಾವಣಂಚಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಾಗಮ್ಯಾದ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿ. ಉಪಾಗಮ್ಯ ಅಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿ. ಅಂಥ ಯುದ್ಧ ಸಮಯದಲ್ಲಿ ಅಗಸ್ತ್ಯ ಮಹಾಮುನಿಗಳು ರಾಮನನ್ನು ಕುರಿತು ಹೇಳ್ತಾರೆ. ಎಂಥ ಸಂದರ್ಭ, ಸಂದಿಗ್ಧ ಸಮಯ. ಹೌದು ತಾನೆ? ಅಜ್ಞಾನ ಎಂಬ ಶತ್ರುಗಳು ಎದುರುಗಳೇ ಇದ್ದಾರೆ. ಅದು ಏನು, ಆ ಒಂದು ತಲೆ ಎಷ್ಟು? 10 ತಲೆ ಅಂತ ಸಾಂಕೇತಿಕವಾಗಿ. ಅಜ್ಞಾನಕ್ಕೆ ಎಷ್ಟು ತಲೆ? ಅಯ್ಯೋ, ಲೆಕ್ಕವೇ ಇಲ್ಲ. ಇಂತಹ ಮಹಾಶೂರಾದಿಶೂರರಾಗಿರತಕ್ಕಂತಹ ಎಲ್ಲರೂ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಕುರಿತು ಅಗಸ್ತ್ಯರು ಹೇಳ್ತಕ್ಕಂಥ ಮಾತಿದು. ಅಗಸ್ತ್ಯ ಉವಾಚ ರಾಮ ರಾಮ ಮಹಾಬಾಹೋ ಶೃಣುಗುಷ್ಯಂ ಸನಾತನಂ ಏನ ಸರ್ವಾನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಇಲ್ಲೆಲ್ಲ ನಾವು ಅನ್ವಯ ಹೇಗೆ ಮಾಡ್ಕೋಬೇಕು? ಏನ ಸರ್ವಾನರೀನ್ ವತ್ಸ ವತ್ಸ ಸರ್ವಾನರೀನ್ ಅಂದ್ರೆ ಯಾರಿಲ್ಲಿ ಇದೆ? ಯಾವುದಿದು? ಅಜ್ಞಾನಧ್ವಾಂತ. ಅಜ್ಞಾನವೆಂಬ ಕತ್ತಲೆಯೇ ಎಲ್ಲ ಶತ್ರುಗಳು. ಅದನ್ನು ಜಯಿಸಿ ನೀನು ವಿಜಯವನ್ನು ಹೊಂದುತ್ತೀಯೇ ಎಂಬತಕ್ಕಂಥ ಮಾತನ್ನು ಅಗಸ್ತ್ಯರು ಹೇಳ್ತಾರೆ. ಏನ ಸರ್ವಾನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಅದಕ್ಕೇನು ಮಾಡಬೇಕು? ಇದನ್ನು ಪಠನ ಮಾಡು ಅಂಥೇಳಿ. ಓಂ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಸರ್ವಮಂಗಳ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವೀರಶ್ಮಿಭಾವನಃ ಯೇಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ ಯೇಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವಸ್ಕಂದಃ ಪ್ರಜಾಪತಿಃ ಮಹೇಂದ್ರೋಧನದಃಕಾಲೋ ಯಮಃ ಸೋಮೋ ಹ್ಯಪಾಂ ಪತಿಃ ಪಿತರೋ ವಸವಃ ಸಾಧ್ಯ ಹ್ಯಶ್ವಿನೌ ಮರುತೋ ಮನುಃ ವಾಯುರ್ವನ್ನಿಃ ಪ್ರಜಾ ಪ್ರಾಣ ಋತುಕರ್ತಾ ಪ್ರಭಾಕರಃ ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನಂ ಸುವರ್ಣ ಸದೃಶೋ ಭಾನು ಸ್ವರ್ಣರೇತಾ ದಿವಾಕರಃ ಹರಿದಶ್ವಸಹಸ್ರಾರ್ಚಿ ಸಪ್ತ ಸಪ್ತಿರ್ಮರೀಚಿಮಾನಂ ತಿಮಿರೋನ್ಮಥರ ಶಂಭು ಸ್ಪಷ್ಟಾ ಮಾರ್ತಂಡ ಅಂಶುಮಾನಂ ಹಿರಣ್ಯಗರ್ಭ ಶಿಶಿರಸ್ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೆ ಪುತ್ರ ಶಂಖ ಶಿಶಿರನಾಶನಃ ವ್ಯೋಮನಾಥಸ್ತಮೋಭೇದಿರುಗ್ಯಜುಸ್ಸಾಮಪಾರಗ ಘನವೃಷ್ಟಿರಪಾಂ ಮಿತ್ರಂ ವಿಂಧ್ಯ ವೀಧಿ ಪ್ಲವಂಗಮಃ ಆತಪೀ ಮಂಡಲೀ ಮೃತ್ಯು ಪಿಂಗಳ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತ ಸರ್ವಭವೋದ್ಭವಃ ನಕ್ಷತ್ರಗ್ರಹ ತಾರಾಣಾಮಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೆ ನಮಃ ಪೂರ್ವಾಯ ಗಿರಯೇ ಪಶ್ಚಿಮೇ ಗಿರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ ಜಯಾಯ ಜಯ ಭದ್ರಾಯ ಹರ್ಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮಃ ಪದ್ಮಪ್ರಬೋಧಾಯ ಮಾರ್ತಂಡಾಯ ನಮೋ ನಮಃ ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾಯಾದಿತ್ಯವರ್ಚಸೇ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯಾಮಿತಾತ್ಮನೆ ಕೃತಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ
ತಪ್ತಚಾಮೀಕರಾಭಾಯ ವಧ್ನಯೇ ವಿಶ್ವಕರ್ಮಣೆ ನಮಸ್ತಮೋಭಿನಿಘ್ನಾಯ ರವಯೇ ಲೋಕಸಾಕ್ಷಿಣೆ ನಾಶಯತ್ತೇಷ ವೈಭೂತಂ ತದೇವ ಸೃಜತಿ ಪ್ರಭು ಪಾಯತ್ತೇಷ ತಪತ್ತೇಷ ವರ್ಷತ್ತೇಷ ಗಭಸ್ತಿಭಿಃ ಏಷ ಸುಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತಃ ಏಷ ಏವಾಗ್ನಿಹೋತ್ರಂಚ ಫಲಂ ಚೈವಾಗ್ನಿಹೋತ್ರಿಣಾಂ ವೇದಾಶ್ಚಕ್ರತವಶ್ಚೈವ ಕ್ರತೂನಾಂ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಷು ಸರ್ವ ಏಷ ರವಿಪ್ರಭುಃ ಯೇನ ಮಾಪಸ್ಸು ಕೃಚ್ಛ್ರೇಷು ಕಾಂತಾರೇಷು ಭಯೇಷು ಚ ಕೀರ್ತಯನ್ ಪುರುಷಃ ಕಶ್ಚಿನ್ನಾವಸೀದತಿ ರಾಘವ ಪೂಜಯಸ್ವೈನಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ ತ್ರಿಗುಣಿತಂ ಜಪ್ತ್ವಾ ಯುದ್ಧೇಷು ವಿಜಯಿಷ್ಯಸಿ ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವಧಿಷ್ಯಸಿ ಏವಮುಕ್ತ್ವಾ ತದಾಗಸ್ತ್ಯೋ ಜಗಾಮ ಚ ಯಥಾಗತಂ ಏತತ್ ಶ್ರುತ್ವಾ ಮಹಾತೇಜ ನಷ್ಟಶೋಕೋಭವತ್ ತದಾ ಧಾರಯಾಮಾಸ ಸುಪ್ರೀತೋ ರಾಘವ ಪ್ರಯತಾತ್ಮವಾನ್ ಆದಿತ್ಯಂ ಪ್ರೇಕ್ಷ್ಯ ಜಪ್ತ್ವಾ ತು ಪರಂ ಹರ್ಷಮಮಾಪ್ತವಾನ್ ತ್ರಿರಾಚಮ್ಯ ಶುಚಿರ್ಭೂತ್ವಾ ಧನುರಾದಾಯ ವೀರ್ಯವಾನ್ ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮ ಯುದ್ಧಾಯ ಸಮುಪಾಗತಃ ಸರ್ವಯತ್ನೇನ ಮಹತಾ ವಧೇ ತಸ್ಯ ಧೃತೋಭವತ್ ಅಥರವಿರವದನ್ ನಿರೀಕ್ಷ್ಯ ರಾಮಂ ಮುದಿತಮನಃ ಪರಮಂ ಪರಹೃಷ್ಯಮಾಣಃ ನಿಶಿಚರಪತಿ ಸಂಶಯಂ ವಿದಿತ್ವಾ ಸುರಗಣ ಮಧ್ಯಗತೋ ವಚಸ್ತ್ವರೇತಿ ಇತ್ಯರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಯುದ್ಧಕಾಂಡೆ ಆದಿತ್ಯ ಹೃದಯಂ ನಾಮ ಸಪ್ತೋತ್ತರ ಶತತಮಃ ಸರ್ಗಃ ಸಮಾಪ್ತಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸೂರ್ಯ ಭಗವತೆ ನಮಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಸಪ್ತದಶಂ ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಂ ಅಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೋ ದೇಹ ಸಂಬಂಧ ಜ್ಯೋತಿರಾದಿವತ್. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸಯೇವ ಚ. ಓಂ ಅದೃಷ್ಟಾನಿಯಮಾತ್. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತೇನ್ನಾಂತರ್ಭಾವಾತ್. ಇವು ಆ 11 ಸೂತ್ರಗಳು. ಪ್ರಕೃತ ಯಾವುದು ನಾವು ಓಂ ಅಸಂತತೇಶ್ಚಾವ್ಯತಿಕರಃ ಇಲ್ಲ ಆಭಾಸ. ಓಂ ಆಭಾಸಯೇವ ಚ. ಓಂ ಆಭಾಸಯೇವ ಚ ಅಂತಕ್ಕಂಥದ್ದು. ಇದು ಯಾವುದು ಜೀವ ಪರಮಾತ್ಮನಃ ಆಭಾಸ ಏವ ಅಂತಕ್ಕಂಥ. ಜೀವನು ಪರಮಾತ್ಮನ ಆಭಾಸ ರೂಪವಾಗಿದ್ದಾನೆ. ಆದ್ದರಿಂದ ಏನಾಗುತ್ತೆ ನಿರ್ಣಯ ಏನು? ಜೀವರ ಯಾವ ಸುಖ ದುಃಖ ಅಥವಾ ಎಲ್ಲವೂ ಕೂಡ ಅದರ ಒಂದು ಸಂಕರ ಅಂತಕ್ಕಂಥದ್ದು, ಬೆರೆಯುವಿಕೆ ಅಂತಕ್ಕಂಥದ್ದು ಈ ಅಂಶಿಗೆ ಆಗುವುದಿಲ್ಲ. ಅಂಶಕ್ಕೆ ಏನೇ ಆದರೂ ಇವನಿಗಾಗೋದಿಲ್ಲ ಅಂತಕ್ಕಂಥದ್ದು. ಇವೆಲ್ಲ ಏನು? ಇವೆಲ್ಲ ಪ್ರಾಸಂಗಿಕವಾದ ಒಂದು ಸಿದ್ಧಾಂತಗಳು. ಯಾತಕ್ಕೆ ಬಂದಿವೆ ಇವು ಅಂತಂದರೆ, ನಿಜವಾಗಿ ನೋಡಿದರೆ ಜೀವ ಎಂಬತಕ್ಕಂತಹ ಪರಮಾತ್ಮನಿಗಿಂತ ಭಿನ್ನವಾದ ಇನ್ನೊಂದು ವಸ್ತುವೇ ಇರುವುದಿಲ್ಲ ಅಂತ ಹೇಳುವುದಕ್ಕೆ ಇವೆಲ್ಲ ದೃಷ್ಟಾಂತ ರೂಪವಾಗಿ ಒಂದು ತರಹದ ನೋಡಿದರೆ ಈ ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಸುಲಭವಾಗಿ ತಿಳಿಯುವುದಕ್ಕೋಸ್ಕರ ಈ ಉಪಾಯಕ್ಕೋಸ್ಕರ ಹೇಳಿರ್ತಕ್ಕಂಥ ವಿಚಾರಗಳು, ಈ ನಿರ್ಣಯಗಳೆಲ್ಲ. ಇರಲಿ ನೋಡೋಣ. ಈಗ ಪ್ರಕೃತ ಇದು ಏನು ವಿಚಾರ ಮಾಡ್ತಾ ಇದ್ದಾರೆ ನೋಡಿ. ಇದು
ಯಾವ ಸಾಂಕರ್ಯವೂ ಆಗುವುದಿಲ್ಲ ಅಂತ ಹೇಳಾಯ್ತು. ಸಾಂಕರ್ಯವು ಆಗುವುದಿಲ್ಲ ಅಂತ ಹೇಳಿದ್ರೆ, ಅರೆ ಸಾಂಕರ್ಯ ಆಗುತ್ತಲ್ಲ, ಹೇಳಿದ್ದಾರಲ್ಲ, ಬೇರೆ ಬೇರೆ ಅಂತ ಬೇರೆ ಬೇರೆಯಾಗಿ ಹೇಳಿದ್ದಾರಲ್ಲ, ಪರಮಾತ್ಮನೂ ಕೂಡ ಕರ್ತೃ ಭೋಕ್ತೃ ಅಂತ ಹೇಳಿಬಿಟ್ಟಿದ್ದಾರಲ್ಲ ಕೆಲವು ಕಡೆ ಅಂತ ಅಂದರೆ, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಏನು ನೋಡಿ, ಹೌದು ಹೇಳಿದ್ದಾರೆ. ಆದರೆ ಅದು ಯಾರ ವಿಷಯದಲ್ಲಿ ಹೊಂದುತ್ತೆ ಅಂತಂದರೆ, ವೇದಾಂತ್ಯದ ವಿಷಯದಲ್ಲಿ ಹೊಂದುವುದಿಲ್ಲ. ವೇದಾಂತಿಗಳಿಗೆ ಹೊಂದುವುದಿಲ್ಲ ಅದು. ಮತ್ತಾರಿಗೆ ಹೊಂದುತ್ತೆ? ಯಾರಿಗೆ ಹೊಂದುತ್ತೆ ಅಂದರೆ ದ್ವೈತಿಗಳಿಗೆ ಹೊಂದುತ್ತೆ. ಯಾರು ದ್ವೈತಿಗಳು ಅಂದರೆ ಸಾಂಖ್ಯರು, ವೈಶೇಷಿಕರು ಪ್ರಧಾನವಾಗಿ. ಸಾಂಖ್ಯರು ವೈಶೇಷಿಕರಿಗೆ ಇದು ಹೊಂದುತ್ತೆ ಅಂತ ಹೇಳಿ, ಅವರಿಗೆ ಯಾಕೆ ಹೊಂದುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ವಿಚಾರ ಮಾಡಿ ತಿಳಿಸ್ತಾ ಇದ್ದಾರೆ. ಹೇಳಿ, ಸಾಂಖ್ಯರು ವೈಶೇಷಿಕಗಳಿಗೆ ಇದು ಹೊಂದುತ್ತೆ ಅಂಥೇಳಿ. ಈಗ ಪ್ರಕೃತ ಏನು, ಅಲ್ಲಿ ಮೊಟ್ಟ ಮೊದಲಿಗೆ ಸಾಂಖ್ಯರಿಗೆ ಹೇಗೆ ಹೊಂದುತ್ತೆ? ಅಲ್ಲ ಸ್ವಾಮಿ, ನೀವು ವೇದಾಂತಗಳಿಗೆ ಹೊಂದಲ್ಲ ಅಂತ ಹೇಳಿಬಿಟ್ರಿ, ಆಯಿತು. ಮತ್ತು ಯಾರು ಹೊಂದುತ್ತೆ ಇಲ್ಲಿದೆ? ಓ, ಸಾಂಖ್ಯರು ವೈಶೇಷಿಕರಿಗೆ ಹೊಂದುತ್ತೆ ಅಂತ ಹೇಳಿದ್ರಿ. ಅವ್ರಿಗೆ ಹೊಂದುತ್ತೆ, ಅದು ಹೇಗೆ ಹೊಂದುತ್ತೆ ಅದು ಹೇಳಬೇಕಲ್ಲ ನೀವು ಅಂತಂದರೆ, ಆಯ್ತಪ್ಪ ಹೇಳ್ತೇವೆ ಅಂತ ಹೇಳಿ ಮೊಟ್ಟ ಮೊದಲು ಸಾಂಖ್ಯರನ್ನು ತೆಗೆದುಕೊಳ್ಳೋಣ. ಆ ಸಾಂಖ್ಯರಿಗೆ ಈ ವಿಚಾರ ಏನು, ಈ ಸಾಂಕರ್ಯ ಇರುವುದಿಲ್ಲ ಅಂತಕ್ಕಂಥ ವಿಚಾರ ಅವ್ರಿಗೆ ಹೇಗೆ ಹೊಂದುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಭಗವತ್ಪಾದ ಶಂಕರರು. ಏನು ನೋಡಿ ಅಲ್ಲಿ, ತತ್ರ ಸಾಂಖ್ಯಾನಾಂ ತಾವತ್, ಇದು 303ನೇ ಪುಟ ನನ್ನ ಪುಸ್ತಕದಲ್ಲಿ ಕೊನೆಯ ಭಾಗ. ಅದು ಯಾವುದು? ಆಭಾಸ ಏವಚಾತನ ಸೂತ್ರದಲ್ಲಿ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ತತ್ರ ಸಾಂಖ್ಯಾನಾಂ ತಾವತ್ ಚೈತನ್ಯ ರೂಪತ್ವಾತ್ ಸರ್ವಾತ್ಮನಾಂ ಸನ್ನಿಧಾನಾದ್ಯವಿಶೇಷಾಚ್ಚ ಏಕಸ್ಯ ಸುಖ ದುಃಖ ಸಂಬಂಧೆ ಸರ್ವೇಷಾಂ ಸುಖ ದುಃಖ ಸಂಬಂಧ ಪ್ರಾಪ್ನೋತಿ. ನೋಡಿ, ಸಾಂಖ್ಯರು ಏನು ಹೇಳ್ತಾರೆ? ಅವರಿಗೆ ಅನೇಕಾತ್ಮವಾದಿಗಳವರು, ಹೌದು ತಾನೆ? ಪುರುಷರು ಅನೇಕರಿದ್ದಾರೆ. ಮತ್ತೆ ಪುರುಷರು ಅನೇಕರಿದ್ದಾರೆ ಅಂತಂದರೆ ಅವರೆಲ್ಲ ಹೇಗಿದ್ದಾರೆ? ಅವರೆಲ್ಲರೂ ಕೂಡ ಚೈತನ್ಯ ಸ್ವರೂಪರು. ಪುರುಷರು ಅವರಿಗೆ ಬಹಳವಾಗಿದ್ದಾರೆ, ಅನೇಕರಿದ್ದಾರೆ, ಅನೇಕ ಆತ್ಮವಾದಿಗಳು. ಮತ್ತು ಅವರೆಲ್ಲ ಆ ಆತ್ಮ ಚೈತನ್ಯ ರೂಪರಾಗಿದ್ದಾರೆ. ಮತ್ತು ಈ ಒಂದು ಈ ಎಲ್ಲ ಚೈತನ್ಯ ರೂಪವಾಗಿರ್ತಕ್ಕಂತಹ ಪುರುಷರೊಡನೆಯೂ, ಪುರುಷ ಅಂದರೆ ಆತ್ಮ ಇದೆ ಅವ್ರ ಪ್ರಕಾರ, ಆತ್ಮರ ಒಡನೆಯೂ ಕೂಡ ಯಾವುದು ಸನ್ನಿಧಾನದಿಂದ ಅನುಸ್ಯೂತವಾಗಿ ಒಂದೇ ಒಂದು ಅದರ ಎಲ್ಲ ಈ ಪುರುಷರ ಜೊತೆಯಲ್ಲಿಯೂ ಕೂಡ ಬೆರೆತಿರತಕ್ಕಂಥದ್ದು ಯಾವ ತತ್ವ ಅದು? ಅದು ಪ್ರಧಾನ. ಹೌದು ತಾನೆ? ಪ್ರಧಾನ ಏನಾಗಿದೆ ಅದು ಅಚೇತನ, ಜಡ. ಇಂತಹ ಎಲ್ಲ ಪುರುಷರಿಗೂ ಸಮಾನ. ಇದು ನೋಡಿ, ಇದು ಸ್ವಲ್ಪ ನಾವು ತಲೆಗೆ ಹೋಗೋದು ಕಷ್ಟವಾಗಿ, ಏನು ಕಷ್ಟವಿಲ್ಲ. ಇದು ಈ ಒಂದು ಇದು ಲೋಕಸಾಮಾನ್ಯ ರೀತಿ. ಇದು ಪುರುಷರು ಅನೇಕರಿದ್ದಾರೆ, ಅವರೆಲ್ಲರೂ ಕೂಡ ಚೈತನ್ಯ ಸ್ವರೂಪರು. ಅವರಿಗಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಇನ್ನೊಂದು ತತ್ವ ಇದೆ, ಜಡತತ್ವ. ಅದ್ಯಾವುದದು? ಅದು ಪ್ರಧಾನ ಅಂತಕ್ಕಂಥದ್ದು. ಪುರುಷರು ಅನೇಕರಾಗಿದ್ದರೂ ಕೂಡ ಪ್ರಧಾನ ಮಾತ್ರ ಒಂದೇ ಒಂದು. ಅದು ಎಲ್ಲರಲ್ಲೂ ಕೂಡ, ಎಲ್ಲ ಪುರುಷರಲ್ಲಿಯೂ ಸಮಾನವಾಗಿದೆ. ಅಲ್ಲಪ್ಪ, ಈ ಥರ ಹೇಳಿಬಿಟ್ಟು ನೋಡಿ, ಎಲ್ಲ ಪುರುಷರಲ್ಲೂ ಸಮಾನವಾಗಿದೆ ಇರ್ತಕ್ಕಂಥದ್ದು ಒಂದೇ ಒಂದು ಪ್ರಧಾನ. ಪುರುಷರು ಮಾತ್ರ ಅನೇಕರಾಗಿದ್ದಾರೆ. ಈ ಪ್ರಧಾನ ಏನಾಗಿದೆ? ಅವರೆಲ್ಲರ ಭೋಗಾಪವರ್ಗಕ್ಕಾಗಿ ದುಡಿತಾ ಇದೆ. ಹೌದು ತಾನೆ? ಹಾಗಾಗಿ ಇದಕ್ಕೆ ಸಂಸಾರ ಅಂತಕ್ಕಂಥದ್ದು ಇದೆ. ಯಾವಾಗ ಈ ಪ್ರಧಾನ ಸಂಸಾರ ಸುಖ ದುಃಖ ಇರತಕ್ಕಂಥ ಪ್ರಧಾನ ಆ ಎಲ್ಲ ಪುರುಷರ ಜೊತೆ ಏನು ಸಮಾನ ಸನ್ನಿಧಾನದಿಂದ ಇದೆಯೋ, ಆಗ ಏನಾಗುತ್ತೆ? ಇದ್ರ ಸುಖ ದುಃಖ ಅದಕ್ಕಾಗುತ್ತೆ. ನೋಡಿ, ಅವರ ಒಂದು ಸಿದ್ಧಾಂತದಲ್ಲಿ ಇದು ಹೊಂದುತ್ತೆ, ನಮ್ಮ ಸಿದ್ಧಾಂತದಲ್ಲಿ ಹೊಂದೋದಿಲ್ಲ. ಯಾಕೆ? ನಾವು
ಅನೇಕ ಅನೇಕಾತ್ಮವಾದವನ್ನಾಗಲಿ ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಾವುದೋ ಒಂದು ಭೋಗಾಪವರ್ಗಗಳಿಗೆ ಸಾಧಕವಾಗಿರ್ತಕ್ಕಂತಹ ಇನ್ನೊಂದು ತತ್ವ ಜಡತತ್ವವನ್ನಾಗಲಿ ನಾವು ಒಪ್ಪೇ ಇಲ್ಲ. ನಮಗಿದು ಅನ್ವಯಿಸೋದೇ ಇಲ್ಲ. ಅವ್ರಿಗೆ ಅನ್ವಯಿಸುತ್ತೆ. ಯಾಕೆಂದರೆ ದ್ವೈತಿನೋ ಹಿತೇ ಸಾಂಖ್ಯ ಕಾಣಾದಾಶ್ಚ ನ ಆತ್ಮೈಕತ್ವವಾದಿನಃ ಆಚಾರ್ಯರ ಮಾತು. ಹೀಗಾಗಿ ಅವರಿಗೇನಾಗುತ್ತೆ, ಪ್ರಧಾನ ಒಂದೇ, ಅವ್ರು ಎಲ್ಲ ಕಡೆ ಬೆರ್ಕೊಂಡಿದ್ದಾನವನು. ಅವನ ಸನ್ನಿಧಾನದಿಂದ ಸನ್ನಿಧಾನ ಹೇಗೆ ಸಮಾನ ಸನ್ನಿಧಾನ, ಸಮಾನವಾಗಿ ಬೆರೆಸ್ಕೊಂಡಿರ್ತಾರೆ. ಹಾಗಾಗಿ ಇವೊಂದೆಲ್ಲ ಎಲ್ಲ ಸುಖ ಅದು ಏನಿದೆ ಅದೆಲ್ಲ ಅವರಿಗೆ ಇದ್ದೇ ಇರುತ್ತೆ. ಸಾಂಕರ್ಯ ಅಂದರೆ ಇದ್ದೇ ಇರುತ್ತೆ. ಮತ್ತು ಇನ್ನೇನು ಹೀಗೂ ಇರಬಹುದು. ಹೇಗೆ ಸ್ಯಾದೇತತ್ ಸಾಂಖ್ಯರುಗಳಿಗೆ ಇದು ಆಗುತ್ತೆ, ಹೀಗೂ ಆಗುತ್ತೆ. ಏನು ಪ್ರಧಾನ ಪ್ರವೃತ್ತೇ ಪುರುಷ ಕೈವಲ್ಯಾರ್ಥತ್ವಾತ್ ವ್ಯವಸ್ಥಾ ಭವಿಷ್ಯತಿ. ಈ ಪ್ರಧಾನ ಪ್ರವೃತ್ತವಾಗಿದೆಯಲ್ಲ, ಅದೇನು, ಅದು ಕಾರ್ಯಗತವಾಗಿದೆಯಲ್ಲ. ಕಾರ್ಯಗತವಾಗಿರ್ತಕ್ಕಂಥದ್ದು ಯಾತಕ್ಕೆ ಈ ಪ್ರಧಾನ ಹೀಗೆ ಕಾರ್ಯಗತವಾಗಿ ದುಡಿತಾ ಇದೆ ಅಂದರೆ ಪುರುಷ ಕೈವಲ್ಯಾರ್ಥತ್ವಾತ್. ಪುರುಷರಿಗೆ ಯಾವುದಕ್ಕೆ ಇಲ್ಲಿ ಒಂದೇ ಹೇಳಿದ್ದಾರೆ, ಕೈವಲ್ಯಾರ್ಥತ್ವಾತ್. ಅದೇನು, ಅಪವರ್ಗ ಪ್ರಯೋಜನಕ್ಕಾಗಿ. ಪುರುಷರಿಗೆ ಅವರೆಲ್ಲರಿಗೂ ಕೂಡ ಅಪವರ್ಗ ಪ್ರಯೋಜನಕ್ಕಾಗಿ ದುಡಿತಾ ಇದೆ. ಅದಕ್ಕೊಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಇದೆ. ಅದು ಯಾರು ಮಾಡ್ತಾ ಇರ್ತಕ್ಕಂಥದ್ದು? ಈ ಪ್ರಧಾನ. ಈ ಪುರುಷ ಏನಿಲ್ಲ, ಇವರು ಮಾಡ್ತಾ ಇದ್ದಾರೆ, ಅದರ ಫಲ ಅನುಭವಿಸ್ಕೊಂಡು ಅವ್ನು ಸುಮ್ಗೆ ಇದ್ದಾರೆ ಅಷ್ಟೇ ಅವರೆಲ್ಲ. ಹೀಗೆ ವ್ಯವಸ್ಥೆ ಅವರ ಪ್ರಯೋಜನಕ್ಕೋಸ್ಕರ ಈ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಪ್ರವೃತ್ತಿ ವ್ಯವಸ್ಥೆ. ಅನ್ಯಥಾ ಹಿ ಸ್ವವಿಭೂತಿ ಖ್ಯಾಪನಾರ್ಥ ಪ್ರಧಾನ ಪ್ರವೃತ್ತಿ ಸ್ಯಾತ್. ಒಂದು ವೇಳೆ ಈ ಪ್ರಧಾನ ಅವರಿಗಾಗಿ ಕೆಲಸ ಮಾಡದೆ ಏನೋ ತನಗೆ ಮಾಡ್ಕೊಂಡ್ಬಿಡ್ತೋ ಏನೋ ಮಾಡ್ತಾರೆ ಇಟ್ಕೊಳ್ಳಿ. ಅನ್ಯಥಾ ಅಂದರೆ ಬೇರೆಯಾಗಿ, ಅವ್ರಿಗಾಗಿ ಮಾಡದೆ ಬೇರೆ ಮಾಡ್ತಾರೆ. ಆವಾಗ ಏನಾಗುತ್ತೆ, ಸ್ವಭೂತಿ ಖ್ಯಾಪನಾರ್ಥ ಈ ಪ್ರಧಾನ ಪ್ರವೃತ್ತಿ ಇದೆಯಲ್ಲ ಎಲ್ಲವೂ ಕೂಡ ಅದೇನಾಗುತ್ತೆ, ಏನು ಕಾರ್ಯಪ್ರವೃತ್ತಿ, ಆ ಭೋಗಕ್ಕೆ ಅಪವರ್ಗಕ್ಕೆ ಅದಕ್ಕೆಲ್ಲ ಸಹಾಯಕವಾಗಿ ಮಾಡ್ತಾ ಇದೆಯಲ್ಲ ಇದು ಕೆಲಸ, ಅದೆಲ್ಲವೂ ಕೂಡ ಏನಾಗುತ್ತೆ, ತನ್ನ ಒಂದು ವಿಭೂತಿ ಖ್ಯಾಪನಾರ್ಥ ಆಗಿಬಿಡುತ್ತೆ. ಅವರಿಗಾಗಿ ಯಾವ ಮಾಡೋದಿಲ್ವೋ ತನಗಾಗಿ ತಾನು ಮುಂದೆ ಬರೋದಕ್ಕೆ, ತನ್ನ ಒಂದು ಹೆಚ್ಚುಗಾರಿಕೆಯನ್ನು ಹೇಳ್ಕೊಳ್ಳೋದಕ್ಕೆ ಮಾಡಿದಾಗ ಆಗ್ಬಿಡುತ್ತೆ. ಇವಾಗ ಭೃತ್ಯ ಸೇವಕ ಇದ್ದಾನೆ. ಸೇವಕ ಏನು ಮಾಡ್ತಾ ಇದ್ದಾನೆ? ಸೇವಕ ಅವನು ಯಾವುದೋ ಒಂದು ವಿದ್ಯೆ ಅಂದರೆ ಬಹಳ ಚೆನ್ನಾದ ಒಂದು ಪರಿಣತಿ ಇದೆ. ಉದಾಹರಣೆಗೆ ಈಗಿನ ಕಾಲದಲ್ಲಿ ತಗೋಣ, ಚೆನ್ನಾಗಿ ಕಾರು ಓಡಿಸ್ತಾನೆ, ಎಂಥ ರೇಸ್ ಹೋಗ್ತಾನೆ, ಎಲ್ಲದರಲ್ಲೂ ಗೆದ್ದು ಬರ್ತಾನೆ. ಯಾರವನು? ಯಜಮಾನ ಸೇವಕ. ಅವನು ಯಾರಿಗೆ ಮಾಡ್ತಾ ಇದ್ದಾನೆ ಇವೆಲ್ಲ? ಪಾರಿತೋಷಕ ಬಂತು, ಚಿನ್ನದ ಕಪ್ಪು ಬಂತು, ತೊಗೊಂಡೋಗಿ ಸ್ವಾಮಿಗೆ ಕೊಟ್ಬಿಟ್ಟ. ಯಾರಿಗೆ? ಯಜಮಾನಿಗೆ. ಸ್ವಾಮಿ ಗೆದ್ದೆ ತಗೊಳ್ಳಿ ನಿಮ್ಮದು ಇದು ಅಂತ ಕೊಟ್ಬಿಟ್ಟ. ಯಾಕೆ? ಅವ್ರಿಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಇವನು, ಕೊಟ್ಬಿಟ್ಟ. ಹಾಗೊಂದು ವೇಳೆ ಅವನು ಕೊಡದೆ ತಾನೇ ಇಟ್ಕೊಂಡ್ಬಿಟ್ಟು ತಾನೇ ಮಾಡಿಕೊಂಡ್ರೆ ಆವಾಗ ಏನಾಗುತ್ತೆ, ತನ್ನ ಹೆಚ್ಚುಗಾರಿಕೆಯನ್ನು ಅವನು ತೋರಿಸ್ಕೊಂಡಾಗುತ್ತೆ, ಯಜಮಾನನ ಬಿಟ್ಟಾಗುತ್ತೆ. ಏನು ಅದನ್ನು ಹೇಳಿದೆ, ಸ್ವವಿಭೂತಿ ಖ್ಯಾಪನಾರ್ಥ ಆಗುತ್ತೆ. ಮತ್ತು ಆವಾಗ ಏನಾಗುತ್ತೆ, ತಥಾಚ ಅನಿರ್ಮೋಕ್ಷ ಪ್ರಸಜ್ಯ. ಆವಾಗ ಏನಾಗುತ್ತೆ, ಈ ಪ್ರಧಾನ ಆ ಪುರುಷರಿಗೆ ಅಪವರ್ಗದ ಪ್ರಯೋಜನಕ್ಕಾಗಿ ಕೆಲಸ ಮಾಡ್ತಾ ಇದೆ. ಯಾವಾಗ ಅವ್ರಿಗೆ ಅಪವರ್ಗಕ್ಕಾಗಿ ಪ್ರಯೋಜನ ಕೆಲಸ ಮಾಡೋದು ತನಗೆ ತಾನೇ ಮಾಡ್ಕೊಂಡ್ಬಿಡ್ತೋ ಆವಾಗ ಆ ಪುರುಷರಿಗೆ ಅಪವರ್ಗ ಅಂತಕ್ಕಂಥದ್ದು, ಮೋಕ್ಷ ಅಂತಕ್ಕಂಥದ್ದು ಅನಿರ್ಮೋಕ್ಷ ಅಂದರೆ ಮೋಕ್ಷ ಅಂತಕ್ಕಂಥದ್ದು ಆಗೋದೇ ಇಲ್ಲ ಅವ್ರಿಗೆ. ಯಾರಿಗೆ? ಆ ಪುರುಷರಿಗೆ. ಅಂದರೆ ಏನು, ಸಂಸಾರದ ಬಿಡುಗಡೆ ಅಂತ ಸಾಧ್ಯವೇ ಇಲ್ಲ. ಯಾಕೆ? ಈ ಪ್ರಧಾನ ಮಾಡ್ತಿದ್ದ ಕೆಲಸ ಅದು ಅವ್ರನ್ನ ಬಿಟ್ಬಿಡ್ತು, ತಾನೇ ಮಾಡ್ಕೊಳ್ಳೋದು ಶುರು ಮಾಡಿಬಿಟ್ಟು. ಹೀಗಾಗಿ ಏನಾಯಿತು, ಆ ಯಜಮಾನನ ಕೈ ಬಿಟ್ಟ ಸೇವಕ, ಅಷ್ಟಾಗೋಯ್ತು ಅಷ್ಟೆ. ಅವ್ರಿಗೆ ಆ ಮೋಕ್ಷ ಅಂತಕ್ಕಂಥದ್ದು ಆಗೋದೇ ಇಲ್ಲ ಅಂತ ಆಯಿತು. ಈ ತರಹ ಒಂದು ಬಂದುಬಿಡುತ್ತೆ. ನೈತದ್ ಸಾರಂ. ಇದು ಯಾರಿಗೂ ಸರಿ ಇಲ್ಲ. ಹೌದಾರೆ, ಇದು ಸರಿ ಇಲ್ಲ, ಇದು ಯಾರು ಒಪ್ಕೊಳ್ತಕ್ಕಂಥ ಮಾತಲ್ಲ. ಮತ್ತು ನಹಿ
ಅಭಿಲಷಿತ ಸಿದ್ಧಿ ನಿಬಂಧನಾ ವ್ಯವಸ್ಥಾ ಶಕ್ಯ ವಿಜ್ಞಾತು. ಇನ್ನು ಅಭಿಲಷಿತ ಅಂದರೆ ನಾವು ಪಡೆದ, ನಾವು ಬಯಸಿದ್ರೆ ಪಡೀತಕ್ಕಂಥದ್ದು. ಅದು ಬಯಸಿದ್ರೆ ಪಡೆಯೋದು ಅಂದ್ರೇನು? ಅದು ಇಷ್ಟಾರ್ಥ. ಇಷ್ಟಾರ್ಥ ಸಿದ್ಧಿ ಇದೆಯಲ್ಲ, ಅದರ ಒಂದು ನಿಮಿತ್ತ. ಇಷ್ಟಾರ್ಥ ಸಿದ್ಧಿಯ ನಿಮಿತ್ತಕ್ಕೋಸ್ಕರ ಒಂದು ವ್ಯವಸ್ಥೆ. ಏನು ಇಷ್ಟಾರ್ಥ? ಏನು ಭೋಗ ಇರ್ಬೋದು, ಅಪವರ್ಗ ಇರ್ಬೋದು ಅವ್ರಿಗೆ. ಅದನ್ನು ಪಡೆಯೋದಕ್ಕೋಸ್ಕರ ಒಂದು ವ್ಯವಸ್ಥೆ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ. ವಿಜ್ಞಾತು ಅಂದರೆ ಅದು ನಿಶ್ಚಯಿಸಿ ತಿಳಿಯುವುದಕ್ಕೆ, ಅದು ನಿಶ್ಚಯ ತಿಳಿಬೇಕದನ್ನ, ಇಲ್ಲೇರಾಗೋದಿಲ್ಲ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ನಿಶ್ಚಯ ತಿಳಿಬೇಕು. ಯಾತಕ್ಕೆ? ಇಷ್ಟಾರ್ಥ ಸಿದ್ಧಿ ಆ ಒಂದು ನಿಮಿತ್ತದಿಂದ ಇದು ತಿಳಿಬೇಕಿದ್ನ. ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಬೇಕೇ ಬೇಕು ಇಷ್ಟಾರ್ಥ ಸಿದ್ಧಿಗೋಸ್ಕರ. ಮತ್ತು ಉಪಪತ್ಯಾತು ಕಯಾಚಿತ್ ವ್ಯವಸ್ಥಾ ಉಚ್ಯೇತ. ಏನು ಸ್ವಾಮಿ, ಇಷ್ಟಾರ್ಥ ಸಿದ್ಧಿಗಾಗಿ ವ್ಯವಸ್ಥೆ ಅಂತನ್ನೋದೇ ಬೇಕೇ ಬೇಕು ಅಂತಂದರೆ, ಇದನ್ನು ನೋಡ್ರಿ, ನೀವು ಏನೋ ತರ್ಕ ಮಾಡಿ, ಯಾವುದೋ ಕುತರ್ಕನೋ ವಿತಂಡನೋ ಏನೋ ಮಾಡಿ ಹೇಗೋ ಹೊಂದಿಸ್ಬೋದು. ಏನು? ಯಾವುದೋ ಒಂದು ಉಪಪತ್ತಿಯಿಂದ ಯಾವುದೋ ಒಂದು ವ್ಯವಸ್ಥೆನ ನೀವು ಹೊಂದಿಸ್ಬೋದು. ತರ್ಕಕ್ಕೇನು, ಹೇಗೆ ಬೇಕಾದ್ರೂ ಮಾಡ್ಬೋದು, ಹೊಂದಿಸಿದ್ರೂ ಕೂಡ ಅಸತ್ಯಾಂ ಪುನರುಪಪತ್ತವು ಕಾಮಂ ಮಾಭೂತ್ ಅಭಿಲಷಿತಂ ಪುರುಷ ಕೈವಲ್ಯಂ. ಅಸತ್ಯಾಂ ಪುನರುಪಪತ್ತವು ಅಂದ್ರೇನು? ಈ ಒಂದು ಉಪಪತ್ತಿ ಅಂತಕ್ಕಂಥದ್ದು ಇಲ್ಲದೆ ಹೋಗಿಬಿಟ್ಟರೆ ಕಾಮಂ ಮಾಭೂತ್ ಅಭಿಲಷಿತಂ ಪುರುಷ ಕೈವಲ್ಯಂ. ಅಭಿಲಷಿತಂ ಅಂದರೆ ಇಷ್ಟಂ, ಅಂದರೆ ಬಯಸಿರತಕ್ಕಂತಹ ಆ ಪುರುಷರ ಕೈವಲ್ಯ ಅಂತಕ್ಕಂಥದ್ದು ಕಾಮಂ ಮಾಭೂತ್, ಅದು ಆಗದೇ ಇರಬಹುದು. ಯಾವುದೋ ವ್ಯವಸ್ಥೆ ಏನೋ ಮಾಡ್ಕೊಂಬಿಟ್ರೆ ಆಗದೇನೋ ಇರಬಹುದದು. ಏನದಕ್ಕೆ? ನಿಶ್ಚಯವಾಗಿ ಹೀಗೆ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಇರಬೇಕು. ನಮ್ಮ ಲೌಕಿಕ ದೃಷ್ಟಿಯಿಂದಲೂ ಅದೇನೆ. ಹೀಗೆ ಮಾಡಬೇಕು ಅಂದರೆ ಹೇಗೇಗೋ ಮಾಡಿದ್ರೆ ಏನೇನೋ ಆಗತ್ತೆ, ಆ ಒಂದು ಫಲ ಅಂತಕ್ಕ ಸಿದ್ಧಿ ಆಗೋದಿಲ್ಲ. ಮತ್ತು ಪ್ರಾಪ್ನೋತಿತು ವ್ಯವಸ್ಥಾ ಹೇತ್ವಭಾವಾತ್ ವ್ಯತಿಕರ. ಯಾವಾಗ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲವೋ ಆಗ ಏನಾಗುತ್ತೆ? ಹೇತ್ವಭಾವಾತ್ ಅಂದರೆ ಈ ಸಾಂಕರ್ಯವಾಗುವುದಕ್ಕೆ, ಸುಖ ದುಃಖ ಬೆರೆಯೋದಕ್ಕಿದೆಯಲ್ಲ, ಅದಕ್ಕೆ ಒಂದು ನಿಮಿತ್ತ ಅಂತನ್ನೋದು ಇಲ್ಲವಾಗಿ ಬಿಡುತ್ತೆ. ಯಾಕೆ? ನಿಶ್ಚಯವಾದ ಒಂದು ಇಂಥ ಮಾಡಬೇಕು ಅಂತಿಲ್ಲ. ಹಾಗಾಗಿ ಏನಾಗುತ್ತೆ? ಅವನ ಸುಖ ದುಃಖ ಸಂಕರ ಆಗುವ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಯಾಕೆ? ಕಾರಣ ಇಲ್ಲ. ಎಂತಹ ಕಾರಣ? ಒಂದು ವ್ಯವಸ್ಥೆ ಇಲ್ಲ. ಹೀಗೆ ಒಂದಕ್ಕೊಂದಕ್ಕೆ ಸಂಬಂಧ ನೋಡಿ. ಆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ವ್ಯತಿಕರ ಅಂದರೆ ಸಂಕರ ಏನಾಗ್ಬೋದು? ಆಗ್ಬೋದು. ಆವಾಗ ಸಂಕರ ಆಗುತ್ತೆ. ಆದ್ದರಿಂದ ಏನಾಗುತ್ತೆ? ಸಾಂಖ್ಯರ ಮತದಲ್ಲಿ ಈ ಸಾಂಕರ್ಯ ಅಂತಕ್ಕಂಥದ್ದು ಆಗಬಹುದಾಗಿದೆ. ಮತ್ತೆ ವ್ಯತಿಕರ. ಮತ್ತು ಇದೇ ರೀತಿ ಇದೇ ಒಂದು ಯುಕ್ತಿಯಿಂದ ಕಾಣಾದಾನಮಪಿ, ಕಾಣಾದಾನ ಅಂದರೆ ವೈಶೇಷಿಕರು, ಅಂದರೆ ಕಣಾದಸ್ಯ ಅನುಯಾಯಿನ ಕಾಣಾದಾಹ, ಅವರು ಕಾಣಾದರು ಏನು ಮಾಡ್ತಾರೆ? ಯದಾ ಏಕೇನ ಆತ್ಮನ ಮನಸ್ಸಂಯುಜ್ಯತೆ ತದಾ ಆತ್ಮಾಂತರೈರಪಿ ನಾಂತರೀಯಕ ಸಂಯೋಗ ಸ್ಯಾತ್ ಸನ್ನಿಧಾನಾದ್ಯ ವಿಶೇಷ. ಅವರೇನು ಹೇಳ್ತಾರೆ? ಕಾಣಾದರು, ಅವ್ರಿಗೂ ಕೂಡ ಇದೆ. ಆದರೆ ಅವರೇನು ಮಾಡ್ತಾರೆ? ಅವರು ಅನೇಕಾತ್ಮವಾದಿಗಳು ಅಂತಲ್ಲ, ಏಕೇನ ಒಬ್ಬ ಆತ್ಮನಲ್ಲಿ ಏನಾಗುತ್ತೆ? ಈ ಮನಸ್ಸು ಸಂಯುಜ್ಯತೆ ಸೇರಿಕೊಳ್ಳುತ್ತೆ. ಮನಸ್ಸು ಅಂತಕ್ಕಂಥದ್ದು ಒಬ್ಬ ಆತ್ಮ ಅವನು ಏನು ಮಾಡಬೇಕು ಅಂತ ಇದೆ, ಅದು ಮನಸ್ಸು ಆದರೆ ಸೇರಿಕೊಳ್ಳುತ್ತೆ. ಮನಸ್ಸು ಇದ್ರೆ ತಾನೇ ವ್ಯವಹಾರ ಇಲ್ಲ. ಮನಸ್ಸು ಸೇರಿಕೊಂಡಾಗ, ಸಂಯುಜ್ಯತೆ ಮನಸ್ಸಿನ ಸಂಬದ್ಧವಾದಾಗ, ಒಬ್ಬ ಆತ್ಮನಲ್ಲಿ ಈ ಒಂದು ಮನಸ್ಸಿನ ಸಂಬಂಧವಾದ ಏನಾಗುತ್ತೆ? ತದಾ ಆತ್ಮಾಂತರೈರಪಿ ಅಂತಂದ್ರೆ ಏನು?
ಈ ಬೇರೆ ಆತ್ಮರಿಗಳಿಗೂ ಕೂಡ, ಬೇರೆ ಆತ್ಮರಿಂದಲೂ ಕೂಡ ನ ಅಂತರೀಯಕಃ ಸಂಯೋಗ ಸ್ಯಾತ್. ಅಂತರೀಯಕ ಅಂದರೆ ಯಾವ ಒಂದು ಛೇದವೂ ಇಲ್ಲದಂತೆ ನಿರಂತರವಾಗಿ ಅವಶ್ಯಕವಾಗಿ ಸಂಯೋಗ ಆಗೇ ಆಗಬೇಕು. ಯಾಕೆ? ಮನಸ್ಸು ಅದರೊಳಗೆ ಬೆರೆತಿಲ್ಲ, ಸಂಯೋಗ ಆಗಿದೆ. ಆದ್ದರಿಂದ ಮತ್ತೇನಾಗಿದೆ? ತದಾ ಸನ್ನಿಧಾನಾದ್ಯವಿಶೇಷಾತ್. ಸನ್ನಿಧಾನ ಅಂದರೆ ಅದರ ಜೊತೆ ಇರ್ತಕ್ಕಂಥದ್ದು, ಅದರ ಒಡಗೂಡಿ ಇರ್ತಕ್ಕಂಥದ್ದು, ಅದು ಸಮಾನವಾಗಿರೋದ್ರಿಂದ ಏನಾಗಿದೆ? ಅಲ್ಲಿಯೂ ಕೂಡ ಈ ಸಾಂಕರ್ಯ ಅಂತಕ್ಕಂದ್ರೆ ಸಾಧ್ಯ. ವ್ಯತ್ಯಾಸ ಏನಾಯಿತು? ಅಂಥದ್ದು ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಏನು ಹೇಳಿದ್ದಾರೆ? ಮನಸ್ಸು ಆ ಆತ್ಮನ ಒಳಗೆ ಸಂಯೋಗವಾಗುತ್ತೆ ಅಂತ ಹೇಳಿದ್ದಾರೆ. ಅವರೇನು ಹೇಳ್ತಾರೆ? ಪ್ರಧಾನ ಸಂಯೋಗವಾಗಿ ಸಮಾನದಿಂದ ಅಂತ ಅವರು ಹೇಳ್ತಾರೆ. ಹೌದಾ? ಇಷ್ಟೇ ವ್ಯತ್ಯಾಸ. ಏನು ಸಮಾನವಾಗಿರ್ತಕ್ಕಂಥದ್ದು? ಸಂಯೋಗವಾಗಿರ್ತಕ್ಕಂಥದ್ದು ಸಮಾನ. ಒಟ್ಟಿನ ಸಂಯೋಗ ಆಗಿದೆ, ಅದು ಸಮಾನ. ಯಾವಾಗ ಸಂಯೋಗ ಆಯಿತೋ, ಬೆರೆಯಿತೋ, ಏನಾಯಿತು? ಇದರ ಒಂದು ಎಲ್ಲ ಧರ್ಮಗಳೂ ಕೂಡ ಅದಕ್ಕೆ ಬರುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ಏನಾಗಿದೆ? ತತಶ್ಚ ಹೇತ್ವವಿಶೇಷಾತ್ ಫಲಾವಿಶೇಷ ಇತಿ ಏಕಸ್ಯ ಆತ್ಮನಃ ಸುಖ ದುಃಖದ ಯೋಗೇ ಸರ್ವಾತ್ಮನಾಮಪಿ ಸಮಾನಂ ಸುಖ ದುಃಖಿತ್ವಂ ಪ್ರಸಜ್ಯೇತ. ಹೀಗೆ ವೈಶೇಷಿಕರುಗಳಲ್ಲಿಯೂ ಕೂಡ ಹೇತ್ವವಿಶೇಷಾತ್ ಅಂದರೆ ಕಾರಣ ಸಮಾನ ಇಬ್ಬರಲ್ಲೂ ಕೂಡ. ಯಾರಲ್ಲಿ? ಸಾಂಖ್ಯರಲ್ಲಿ ಮತ್ತು ವೈಶೇಷಿಕರಲ್ಲಿ. ಏನು ಸಮಾನ ಕಾರಣ? ಸಂಯೋಗ ಅಂತಕ್ಕಂದ್ರೆ ಸಮಾನ ಕಾರಣ. ಸಂಯೋಗ ಅವರೊಂದು ಹೇಳ್ತಾರೆ, ಒಂದು ಇರಲಿ, ಆದರೆ ಸಂಯೋಗ ಅಂತಕ್ಕಂಥದ್ದು ಅದು ಕಾರಣ, ಅದೇ ನಿಮಿತ್ತ. ಈ ಸಾಂಕರ್ಯ ಆಗೋದಕ್ಕೆ ನಿಮಿತ್ತ ಅದೇ. ಅದು ಅವಿಶೇಷಾತ್ ಅಂದರೆ ಇಬ್ಬರಿಗೂ ಸಮಾನವಾಗಿರುವುದರಿಂದ ಏನಾಗುತ್ತೆ? ಫಲಾವಿಶೇಷ ಅಂದರೆ ಫಲದಲ್ಲಿಯೂ ಕೂಡ ಯಾವ ವಿಶೇಷವೂ ಇಲ್ಲ. ಅವ್ರಿಗೆ ಏನು ಫಲವಾಗುತ್ತೋ ಸಾಯಂಕಾಲ ಇವ್ರಿಗೂ ಅದೇ ಫಲ ವೈಶೇಷಿಕರಿಗೆ. ಹಾಗಾಗಿ ಏನು ಫಲ ಅವ್ರಿಗಾಗ್ತಕ್ಕಂಥದ್ದು? ಇದೇ ಫಲ. ಏನು? ಏಕಸ್ಯ ಆತ್ಮನಃ ಸುಖ ದುಃಖ ಯೋಗೆ ಸರ್ವಾತ್ಮನಾಮಪಿ ಸಮಾನಂ ಸುಖ ದುಃಖಿತ್ವ ಪ್ರಸಜ್ಯೇತ. ಒಬ್ಬ ಆತ್ಮನಿಗೆ ಏನಾದರೂ ಸುಖ ದುಃಖ ಅವನಿಗೆ ಆಗುತ್ತಲ್ಲ, ಅದು ಏನಾಗುತ್ತೆ? ಆವಾಗ ಏನಾಗುತ್ತೆ? ಸರ್ವಾತ್ಮನಾಮಪಿ ಸಮಾನಂ ಸುಖ ದುಃಖಿತ್ವ. ಒಬ್ಬನಿಗಾಯಿತು ಅಂದರೆ ಎಲ್ಲರಿಗೂ ಆಗಬೇಕಾಗತ್ತೆ. ಆವಾಗ ಏನಾಗುತ್ತೆ? ವ್ಯವಸ್ಥೆ ಇಲ್ಲ. ಎಲ್ಲರಿಗೂ ಹೇಗೆ ಬೇಕಾದ್ರೂ ಆಗ್ಬೋದು. ಇವನಂತೆ ಆಗ್ಬೋದು, ಇಲ್ಲ ಅವನಂತೆ ಆಗ್ಬೋದು, ಅವನಂತೆ ವ್ಯವಸ್ಥೆ ಎಲ್ಲಿರುತ್ತೆ? ಏನೂ ಇರೋದು. ಹೀಗಾಗಿ ಈ ಸುಖ ದುಃಖಿತ್ವ ಅಂತಕ್ಕಂಥದ್ದು ಸಮಾನವಾಗಿ ಆಗುತ್ತೆ. ಇವನಿಗೇನಾಗುತ್ತೋ ಆದರೆ ಅವನು ಸಾಂಕರ್ಯ ಅವರಿಗೆ ಅಂಶಿಗೆ ಆಗುತ್ತೆ. ಅಂಶದ ಎಲ್ಲವೂ ಕೂಡ ಅಂಶಿಗೆ ಸಂಕರವಾಗಿ ಆಗುತ್ತೆ. ಯಾಕೆ? ಆ ಸಂಯೋಗ ಅಂತಕ್ಕಂಥ ಸಮಾನವಾಗಿರ್ತಕ್ಕಂಥ ಇಬ್ಬರಲ್ಲಿಯೂ ಕೂಡ ಪ್ರಧಾನ ಸಂಯೋಗ ಅಥವಾ ಮನಸ್ಸಿನ ಸಂಯೋಗ, ಸಾಂಖ್ಯರು ವೈಶೇಷಿಕರು. ಹೀಗಾಗಿ ಏನಾಗುತ್ತೆ? ಈ ದೋಷ ಅಂತಕ್ಕಂಥದ್ದು ಅವರಲ್ಲಿ ಬರುತ್ತೆ. ಯಾವುದಕ್ಕೆ? ಅನುಜ್ಞಾ ಪರಿಹಾರವು ಮತ್ತು ಸುಖ ದುಃಖಾದಿಗಳು. ಸುಖ ದುಃಖಾದಿ ಇನ್ನೇನಿಲ್ಲ, ಸಂಸಾರಿತ್ವ ಅಷ್ಟೆ. ಈ ಸಂಸಾರಿತ್ವ ಅಂತ ಅನ್ನೋದು ಆ ಸಾಂಖ್ಯರ ವೈಶೇಷಿಕಗಳಲ್ಲಿ ಆಗುತ್ತೆ. ದೋಷ ಅವ್ರಿಗದು. ಅವರೂ ಕೂಡ ಯಾವುದಕ್ಕೆ ಹೊರಟಿದ್ದಾರೆ? ಮೋಕ್ಷವನ್ನು ತೋರಿಸುವುದಕ್ಕೆ ಹೊರಟರು ಅವರು ಕೂಡ. ಆದರೆ ಅವರು ಸಿದ್ಧಾಂತ ಈಗ ಆಗೋಲ್ಲ, ಬದ್ಧರಾಗಿ ಬಿಡ್ತಾರೆ. ಎಲ್ಲರೂ ಕೂಡ ಮುಕ್ತಿ ಸಾಧ್ಯವೇ ಇಲ್ಲ. ಅವರಲ್ಲಿ ಈ ದೋಷ ಬರುತ್ತೆ. ನಮ್ಮ ವೇದಾಂತದಲ್ಲಿ ಈ ದೋಷ ಬರೋದಿಲ್ಲ. ಯಾಕೆ? ಅನುಜ್ಞಾ ಪರಿಹಾರವು ದೇಹ ಸಂಬಂಧಾತ್ ಅಂತ ಹೇಳಿ ಜ್ಯೋತಿರಾದಿವತ್ತು ಅಂತ ಹೇಳಿ ನಿದರ್ಶನ ಕೊಟ್ಟರು. ಅದು ಮುಖ್ಯವಾದದ್ದು. ಅನುಜ್ಞಾ ಪರಿಹಾರವು ದೇಹ ಸಂಬಂಧಾತ್ ಅಂತ ಹೇಳಿದ್ರೇನು? ವೇದಾಂತಿಗಳಿಗೆ ಅದು ಬೇಕಿಲ್ಲ. ಸುಖ ದುಃಖ ಸಾಂಕರ್ಯ ಆಗೋದಿಲ್ಲ, ದೇಹ ಸಂಬಂಧಕ್ಕಿರ್ತಕ್ಕಂಥದ್ದು ನಿದರ್ಶನ. ಆದರೆ ಏನಾಗಿದೆ? ಇಲ್ಲಿ ಮುಂದೆ ಸೂತ್ರ ಇದೆಯಲ್ಲ, ಅದು ಅವೆಲ್ಲ ಕೂಡ
ನೋಡಿ, ವೇದಾಂತದಲ್ಲಿ ಹೀಗಾಗೋದಿಲ್ಲ, ಸಾಂಖ್ಯ ವೈಶೇಷಿಕರಲ್ಲಿ ಆದರೆ ಆಗಬಹುದು. ಅವರ ಸಾಧ್ಯತೆ ಇದೆ, ಆಗಬಹುದು. ಯಾಕೆ? ಅವರ ಸಿದ್ಧಾಂತ ಆಗಿದೆ ಅಂತ ಹೇಳಿ ಅವರ ಸಿದ್ಧಾಂತವನ್ನು ಬಹಳ ಬಹಳ ಸ್ಥೂಲವಾಗಿ, ಸಂಕ್ಷೇಪವಾಗಿ, ಕೇವಲ ಸಿದ್ಧಾಂತವನ್ನು ವಿಚಾರ ಮಾಡಿ ಅದರ ಮೂಲಕ ನೋಡಿ ಅವ್ರಿಗಾಗಬಹುದು, ನಮ್ಮಲ್ಲಿ ಆ ದೋಷ ಇಲ್ಲ ಅಂತ ಹೇಳ್ತಕ್ಕಂಥ ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಸ್ಥಾಪನೆ ಮಾಡಿದ್ರು? ಈ 2ನೇ ಅಧ್ಯಾಯದ ಮೊದಲಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ರು ಆಚಾರ್ಯರು. ಏನು? ನಾವು ಇತರರ ಅಂದರೆ ಇತರರು ಅಂದರೆ ವೇದಾಂತಗಳನ್ನು ಹೊರತುಪಡಿಸಿ ಇತರರಲ್ಲಿ ಇತರರ ದರ್ಶನದಲ್ಲಿ ಏನು ದೋಷ ಇದೆ ಅನ್ನುವುದನ್ನು ಕೂಡ ನಾವು ತೋರಿಸಿಕೊಡುತ್ತೇವೆ. ಆಗ ಒಬ್ಬ ಪೂರ್ವಪಕ್ಷಿ ಎದ್ದ, ಏನು ಸ್ವಾಮಿ ನಿಮಗೆ ಬೇರೆ ಕೆಲಸ ಇಲ್ವಾ? ನಿಮ್ಮದು ಏನು ಹೇಳಬೇಕು, ನಿಮಗೇನು ನೀವು ಸಿದ್ಧಾಂತ ಮಾಡಬೇಕು ಅದನ್ನು ನೀವು ಮಾಡ್ಕೊಳ್ಳಿ, ಇನ್ನೊಬ್ಬರ ದಿನ ಯಾಕೆ ಅವ್ರು ಹೀಗೆ ಅವ್ರು ಹಾಗೆ ಅಂತ ಹೇಳ್ತೀರಾ ಅಂತ ಹೇಳಿಬಿಟ್ಟ. ಅದಕ್ಕೋಸ್ಕರ ಏನು ಹೇಳಿದ್ರು ಒಂದು ಮಾತು, ಇಲ್ಲಪ್ಪ, ನಾವು ಅವ್ರ ದೋಷವನ್ನು ಎತ್ತಿ ತೋರಿಸೋದಕ್ಕಾಗಿ ಅದು ನಮಗೆ ಪ್ರಧಾನ ಅಲ್ಲ, ಮುಖ್ಯ ಅಲ್ಲ. ನಮಗೆ ಅವ್ರ ದೋಷನ ಎತ್ತಿ ತೋರಿಸೋದು ಮುಖ್ಯ ಅಲ್ಲ. ಏನು? ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡೋದು ನಮಗೆ ಮುಖ್ಯ. ಆದರೆ ಏನಾಗಿದೆ ಇವತ್ತು ಈ ಬೇರೆ ಬೇರೆ ಸಿದ್ಧಾಂತಗಳಿದಾರಲ್ಲ ನೋಡಿ. ಇವಾಗ ಉದಾಹರಣೆಗೆ ಸಾಂಖ್ಯರು, ವೈಶೇಷಿಕರು. ಸಾಂಖ್ಯ ಸಿದ್ಧಾಂತದ ಪ್ರತಿಪಾದಕರು ಯಾರು? ಪ್ರತಿಪಾದಕರು ಕಪಿಲ ಮಹರ್ಷಿಗಳು. ಅವರು ಯಾರು ಸ್ವಾಮಿ? ಅವರು ಸ್ವತಃ ಬ್ರಹ್ಮನ ಮಾನಸ ಪುತ್ರರು ಅವರೆಲ್ಲ. ಓಹೋ, ಅವ್ರಿಗೆ ಎಲ್ಲಿ ಬಂತು ಇದು, ಈ ಒಂದು ಜ್ಞಾನ? ಅವರಿಗೆ ಬ್ರಹ್ಮನಿಂದ ಬಂತು. ನೋಡಿ, ಇಂತಹ ಮಹಾತ್ಮರುಗಳವರು. ಇನ್ನೊಬ್ಬ ಕಣಾದ, ಅವನು ಸಾಮಾನ್ಯ ಅಲ್ಲ. ಹೀಗೆ ಅಷ್ಟು ದೊಡ್ಡವರು ತಾನೇ ಅವರು. ಅಷ್ಟು ದೊಡ್ಡವರು ಹೇಳಿದ್ದಾರೆ ಅನ್ನುವ ಮಾತ್ರಕ್ಕೆ ಜನಗಳು ಏನು ಮಾಡ್ತಾರೆ? ಅವರ ಸಿದ್ಧಾಂತವನ್ನು ಅನುಸರಿಸ್ಬಿಡ್ತಾರೆ. ಹೌದ್ರಿ, ಬಹಳ ದೊಡ್ಡವರು, ಅವ್ರು ಹೇಳಿದ್ದಾರೆ, ನೀವೇನು ನೀವೇನು ಎಕ್ಕಶ್ಚಿತ್, ಅವರ ಸಿದ್ಧಾಂತವನ್ನು ಅನುಸರಿಸಿ ಬಿಡುತ್ತಾರೆ. ಹಾಗಾಗಿ ನಮ್ಮ ಸಿದ್ಧಾಂತವನ್ನು ನಾವು ಸಮರ್ಥನೆ ಮಾಡಿಕೊಳ್ತೇವೆ. ಮಾಡಿಕೊಂಡ್ರೂ ಕೂಡ ಅಯ್ಯೋ ಅವರು ಹೇಳಿದಾರೆ ಕಣ್ರಿ, ಅವರು ದೊಡ್ಡವರು, ಅವರದ್ದು ಸರಿಯಾಗಿದೆ ಅಂತ ಹೇಳಿಬಿಡ್ತಾರೆ, ಅಲ್ಲಿ ಹೊರಟೋಗ್ತಾರೆ. ಆದ್ದರಿಂದ ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡುವುದರ ಜೊತೆಗೆ ಅವರ ಸಿದ್ಧಾಂತದಲ್ಲಿನ ದೋಷವನ್ನು ಕೂಡ ನಾವು ಹೇಳ್ತೇವೆ. ಅಷ್ಟೇ ನಮಗೆ ತಾತ್ಪರ್ಯ. ಯಾಕೆ? ನಮ್ಮ ಸಿದ್ಧಾಂತದ ಮೇಲೆ, ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಿ ಜನಗಳನ್ನು ಆ ಮಾರ್ಗದಲ್ಲಿ ಪ್ರವೃತ್ತರನ್ನಾಗಿ ಮಾಡುವುದಕ್ಕೆ ಮಾತ್ರ ನಾವು ಅದನ್ನು ಆ ಕೆಲಸ ಮಾಡ್ತಾ ಇದ್ದೇವೆ. ಏನು? ಅವರ ಸಿದ್ಧಾಂತಗಳಲ್ಲಿ ದೋಷವನ್ನು ತೋರಿಸ್ತಾ ಇದ್ದೇವೆ ಅಂತ ಪ್ರತಿಜ್ಞೆ ಮಾಡಿ ಹಾಕಿದರು ಮೊಟ್ಟ ಮೊದಲು. ಅದೇ ರೀತಿ ಇಲ್ಲಿ ಸಾಂಖ್ಯ ವೈಶೇಷಿಕರಲ್ಲಿರತಕ್ಕಂಥ ದೋಷವನ್ನು ಹೇಳಿ ತಮ್ಮ ಸಿದ್ಧಾಂತ ಅನುಜ್ಞಾ ಪರಿಹಾರವು ದೇಹ ಸಂಬಂಧಾತ್ ಜ್ಯೋತಿರಾದವತ್ ಅಂತ ಹೇಳಿ, ಈ ಅನುಜ್ಞಾ ಪರಿಹಾರ ಅಂತಕ್ಕಂಥದ್ದು ಏನು ಈ ಪರಮಾತ್ಮನ ಅಂಶಿಗೆ ಯಾವ ವಿಧದಲ್ಲಿಯೂ ಕೂಡ ಸಂಬಂಧಪಟ್ಟಿಲ್ಲ. ಅದು ಯಾಕೆ? ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಪರಮಾತ್ಮನ ಸಂಬಂಧಪಟ್ಟಿಲ್ಲ, ಇವರಲ್ಲಿ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದ ಅಷ್ಟೆ. ಇಲ್ಲಿ ಈ ಒಂದು ಸೂತ್ರದ ಒಂದು ವ್ಯಾಖ್ಯಾನ ಮುಗೀತು. ಮುಂದದ್ದು ಈ ಅದೃಷ್ಟಾನೀಯ ಮಾತಂತಕ್ಕಂಥದ್ದು. ಅಂದರೆ ಇನ್ನೂ ಒಂದು ಕಾರಣ, ಒಂದು 3-4 ಕಾರಣಗಳ ಕೊಟ್ಟು, ಈ ಕಾರಣದಿಂದ ಈ ದೋಷ ಇದೆ, ಆದ್ದರಿಂದ ಇದನ್ನು ಅನುಸರಣೆ ಮಾಡತಕ್ಕದ್ದಲ್ಲ ಅಂತ ಹೇಳಿ ತಮ್ಮ ಸಿದ್ಧಾಂತ ಸಮರ್ಥನೆ ಮಾಡುವುದಕ್ಕಾಗಿ ಮುಂದುವರಿತಾ ಇದ್ದಾರೆ. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.